ಲೋಕ ಕದನಕ್ಕೆ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಆಗಿದೆ. 195 ಅಭ್ಯರ್ಥಿಗಳ ಪಟ್ಟಿಯನ್ನ ಘೋಷಿಸಿದೆ ಹೈಕಮಾಂಡ್. ಆದರೆ ಆ ಪಟ್ಟಿಯಲ್ಲಿ ರಾಜ್ಯದ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿಲ್ಲ. ರಾಜ್ಯ ಬಿಜೆಪಿಯಲ್ಲಿ ಕಗ್ಗಂಟಾಗಿದೆ. ಚುನಾವಣೆಯ ಆಯ್ಕೆ ಗೊಂದಲ ಬಗೆಹರಿಸೋಕೆ ಮುಂದಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. 28 ಕ್ಷೇತ್ರಗಳ ಗೊಂದಲ ಬಗೆಹರಿಸೋಕೆ ಸನ್ನದ್ಧರಾಗಿದ್ದಾರೆ ರಾಜ್ಯಾಧ್ಯಕ್ಷರು. ಈಗಾಗಲೇ ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಬೀದರ್, ಉತ್ತರ ಕನ್ನಡ ಕೆಲ ಜಿಲ್ಲೆಗಳಲ್ಲಿ ಸಮಸ್ಯೆ ಬಗ್ಗೆ ನಾಯಕರ ಸಭೆಯನ್ನ ನಡೆಸಿದ್ದಾರೆ ಬಿವೈ ವಿಜಯೇಂದ್ರ. ಗೊಂದಲದ ಬಳಿಕ ಎರಡನೇ ಪಟ್ಟಿಯಲ್ಲಿ ರಾಜ್ಯದ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗುವಂತಹ ನಿರೀಕ್ಷೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, 195 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಕರ್ನಾಟಕದ ಒಬ್ಬನೇ ಒಬ್ಬ ಅಭ್ಯರ್ಥಿಯ ಹೆಸರು ಕೂಡ ಇಲ್ಲ. ಈ ಗೊಂದಲಕ್ಕೆ ಏನು ಕಾರಣ? ಕೇವಲ ಮೈತ್ರಿ ವಿಚಾರ ಗೊಂದಲಕ್ಕೆ ಕಾರಣ ಆಗಿದೆಯಾ? ಅದನ್ನ ಹೊರತುಪಡಿಸಿದಂತೆ ಬೇರೆ ಕ್ಷೇತ್ರಗಳಲ್ಲೂ ಗೊಂದಲ ಜೋರಾಗಿದೆಯಾ? ವಿಜಯಶ್ರೀ, ಖಂಡಿತ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇದೆ ಅನ್ನೋದು ಕೂಡ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ದಿನೇ ದಿನೇ ಒಂದಷ್ಟು ಸಮಸ್ಯೆಗಳು ಉದ್ಭವಿಸ್ತಾ ಹೋಗ್ತಾ ಇದೆ. ಅದರ ನಡುವೆ ವಿಜೇಂದ್ರ ಅವರು ಒಂದಷ್ಟು ಸಭೆ ಕೂಡ ಮಾಡ್ತಾ ಇರುವಂಥದ್ದು. ಲೋಕಸಭಾ ಕ್ಷೇತ್ರದ ಎರಡನೇ ಪಟ್ಟಿಯಲ್ಲಾದರೂ ಕೂಡ ಹೆಸರು ಬರಬೇಕು ಅಥವಾ ಹೆಸರು ಘೋಷಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ವಿಜೇಂದ್ರ ಅವರು ತಯಾರಾಗಿರುವಂಥದ್ದು. ಕೆಲವು ಲೋಕಸಭಾ ಕ್ಷೇತ್ರದಲ್ಲಿ ಸ್ಥಳೀಯವಾಗಿ ವಿರೋಧವಾಗಿರುವಂಥದ್ದು. ಕಾರಣ ಇಷ್ಟೇ, ಆ ನಾಯಕರಿಗೆ ಟಿಕೆಟ್ ಕೊಟ್ಟರೆ ನಾವು ಕೆಲಸ ಮಾಡಲ್ಲ ಅನ್ನೋದು ಕೂಡ ಒಂದಷ್ಟು ಅಸಮಾಧಾನ ಕೂಡ ಹೊರಹಾಕ್ತಿರುವಂಥದ್ದು. ಬೀದರ್, ಚಿಕ್ಕಮಗಳೂರು ಇರ್ಬೋದು, ಹಾಗೆ ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಕೆಲವೊಂದು ಕಡೆ ಗೊಂದಲ ಕೂಡ ಇತ್ತು. ಈಗಾಗಲೇ ವಿಜೇಂದ್ರ ಅವರು ಈ ಗೊಂದಲವನ್ನು ಬಗೆಹರಿಸಿ ಒಂದಷ್ಟು ಸಮಾಧಾನ ಕೂಡ ಮಾಡಿರುವಂಥದ್ದು. ಇದರ ಜೊತೆಗೆ ಒಂದಷ್ಟು ಕ್ಷೇತ್ರದಲ್ಲಿ ಹಿರಿಯ ನಾಯಕರಿಗೆ ಟಿಕೆಟ್ ಕೂಡ ಕೈ ತಪ್ಪುವಂಥ ಸಾಧ್ಯತೆಗಳಿರುವಂಥದ್ದು. ಅಕಸ್ಮಾತ್ ಆ ಹಿರಿಯ ನಾಯಕರಿಗೆ ಟಿಕೆಟ್ ತಪ್ಪಿದ್ರೆ ಮುಂದಿನ ಸ್ಥಾನಮಾನದ ಲೆಕ್ಕಾಚಾರಗಳು ಏನಿರ್ಬೋದು? ಯಾಕಂದ್ರೆ ಅವರು ಕೂಡ ಈ ಚುನಾವಣೆಯಲ್ಲಿ ಪಕ್ಷ ಸಂಘಟನೆಯಲ್ಲಿ ಭಾಗಿಯಾಗಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಅವರನ್ನ ಪಕ್ಷ ಸಂಘಟನೆಯಲ್ಲಿ ತೋರಿಸ್ಕೊಳ್ಬೇಕು, ಅವ್ರಿಗೆ ಒಂದಷ್ಟು ಸ್ಥಾನಮಾನ ಕೊಡಬೇಕು. ಈ ನಿಟ್ಟಿನಲ್ಲೂ ಕೂಡ ವಿಜೇಂದ್ರ ಅವರು ಯೋಚನೆಯನ್ನ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಮೈತ್ರಿ ವಿಚಾರಕ್ಕೆ ಬರೋದಾದ್ರೆ, ಇದುವರೆಗೂ ಕೂಡ ಮೈತ್ರಿ ಕ್ಷೇತ್ರದ ಒಂದಷ್ಟು ಗೊಂದಲ ಕೂಡ ಹಾಗೆ ಮುಂದುವರೆತಿರುವಂಥದ್ದು. JDS ಅವರಿಗೆ ಎಷ್ಟು ಕ್ಷೇತ್ರ ಹೋಗಬೇಕು, ಇದುವರೆಗೂ ಕೂಡ ಗೊಂದಲ ಕೂಡ ಇರುವಂಥದ್ದು. ಹೀಗಾಗಿ ಈ ಎಲ್ಲ ಗೊಂದಲವನ್ನ ವಿಜೇಂದ್ರ ಅವರು ಬಗೆಹರಿಸುವ ನಿಟ್ಟಿನಲ್ಲಿ ಎರಡನೆಯ ಪಟ್ಟಿಯಲ್ಲಾದರೂ ಕೂಡ 28 ಲೋಕಸಭಾ ಕ್ಷೇತ್ರದ ಒಂದಷ್ಟು ಹೆಸರು ಘೋಷಣೆ ಆಗುವಂಥ ಸಾಧ್ಯತೆಗಳು ಇದೆ ಅನ್ನೋದು ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.